ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 2025-26ನೇ ಸಾಲಿನ ಮಕ್ಕಳಿಗೆ ಬೋರ್ಡ್ ಅವರೇ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆ 1ಲ್ಲಿ ಇರುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿದ್ರೆ 1ರಿಂದ 2 ಪ್ರಶ್ನೆಗಳು ಅಷ್ಟೇ ಚೇಂಜ್ ಆಗಿರುವಂಥದ್ದು. 2024-25ರಲ್ಲಿ ನೀವೇನು ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಸೀನಿಯರ್ಸಿಗೆ ಬೋರ್ಡಿಂದ ರಿಲೀಸ್ ಮಾಡಿದ್ರೋ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಹೇಳಿದ್ನಲ್ಲ, 1ರಿಂದ 2 ಪ್ರಶ್ನೆಗಳಷ್ಟೇ ಚೇಂಜ್ ಇರುವಂಥದ್ದು. ಹಾಗಾಗಿ ಯಾಕೆ ನಿಮಗೆ ಪುನಃ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಉತ್ತಮ ಅಂಕಗಳನ್ನು ನೀವು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ 3ರಿಂದ 4 ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೆ ರೆಡಿಯಾಗಿ ಅಂತ ಹೇಳೋದು ಇದೇ ಕಾರಣಕ್ಕೆ. ಸೊ ಈ ವರ್ಷ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟು ನಿಮ್ಮ ಬೋರ್ಡ್ ಅವರೇ ಏನು ಮಾಡಿದ್ದಾರೆ, ನಿಮಗೆ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಈ ಕ್ವಶನ್ ಬ್ಯಾಂಕಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟು, ಯಾವ್ಯಾವ ಪ್ರಶ್ನೆಗಳನ್ನ ನೀವು ಓದ್ಕೊಳ್ಬೇಕು, ಅಥವಾ ಬಹು ಆಯ್ಕೆ ಆಗಿರಬಹುದು, ಬಿಟ್ಟ ಸ್ಥಳ ಆಗಿರ್ಬೋದು, ಯಾವ ರೀತಿಯಾಗಿ ಪ್ರತಿಯೊಂದು ಅಧ್ಯಾಯದಲ್ಲೂ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಏನು ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಓಕೆನಾ? ಸೊ ಈ ಕ್ವಶನ್ ಬ್ಯಾಂಕಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಏನೇನು ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು, ಯಾವುದು ಇಂಪಾರ್ಟೆಂಟು, ಈ ರೀತಿಯಾಗಿರುವಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನು ಬರುತ್ತೆ ಅದರಲ್ಲಿ ಬರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಓದಿ ಮುಗಿದ ನಂತರ ಅಥವಾ ನಾನು ನಿಮಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಉತ್ತರವನ್ನು ಹೇಳಿದ ನಂತರ ಯಾವ್ಯಾವ ಅಧ್ಯಾಯ ಇಂಪಾರ್ಟೆಂಟು, ಫಾರ್ ಎಕ್ಸಾಂಪಲ್ ಬಹು ಆಯ್ಕೆ ಪ್ರಶ್ನೆಗಳು 5 ಕೇಳ್ತಾರೆ ಅನ್ನೋದಾದರೆ ಯಾವ 5 ಅಧ್ಯಾಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಬರುತ್ತೆ, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು 5 ಬರುತ್ತೆ ಅಂದರೆ ಯಾವ ಪಾಠದಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಬರುತ್ತೆ, ಬಿಟ್ಟ ಸ್ಥಳ 5 ಪ್ರಶ್ನೆಗಳು ಯಾವ್ಯಾವ ಪಾಠದಿಂದ ತೆಗಿತಾರೆ, 1 ಅಂಕದ ಪ್ರಶ್ನೆಗಳು ಯಾವ್ಯಾವ ಪಾಠದಲ್ಲಿ ತೆಗಿತಾರೆ, ಅದೇ ರೀತಿ 2 ಅಂಕದ ಪ್ರಶ್ನೆಗಳು 5 ಪ್ರಶ್ನೆಗಳನ್ನ ಅಟೆಂಡ್ ಮಾಡಿದರೆ ಸಾಕು, 8 ಪ್ರಶ್ನೆಗಳಿರುತ್ತೆ. ಹಾಗಾದರೆ 5 ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಅಧ್ಯಾಯಗಳನ್ನ ಓದ್ಕೊಳ್ಬೇಕು, ಇನ್ನು ಬಹು ಮುಖ್ಯವಾಗಿ 5 ಅಂಕ 10 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಇಂಪಾರ್ಟೆಂಟು ಅನ್ನುವಂತಹ ಎಲ್ಲ ವಿಷಯವನ್ನು ನಾನು ಕಂಟಿನ್ಯೂಯಸ್ ಆಗಿ ಹೇಳ್ತಾ ಹೋಗ್ತೀನಿ. ನೀವು ಕಂಟಿನ್ಯೂಯಸ್ ಆಗಿ ಚಾನಲ್ನ ಫಾಲೋ ಮಾಡಬೇಕು. ಒಂದು ವಿಡಿಯೋ ಬಂದ ನಂತರ ನೆಕ್ಸ್ಟ್ ವಿಡಿಯೋ ನಿಮಗೆ ಬಂದಿದ್ದು ಗೊತ್ತಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಲ್ಲ. ತುಂಬ ಜನ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ದೀರಿ, ಪೇಪರ್ 2 ಹಾಕಿ, ಪೇಪರ್ 3 ಹಾಕಿ ಅಂತ ನಾನು ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ಗಳಿಗೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಿ. ನಾನು ಒಂದು ಸಬ್ಜೆಕ್ಟ್ ಅಂತ ಸ್ಟಾರ್ಟ್ ಮಾಡಿದ್ರ ಮೇಲೆ ಅದು 3 ಪೇಪರು ಮುಗಿಯೋವರೆಗೂ ಇನ್ನೊಂದು ಸಬ್ಜೆಕ್ಟನ್ನ ಹೇಳಲ್ಲ. ಹಾಗಾಗಿ ಸೊ ಇವಾಗ ರಾಜ್ಯಶಾಸ್ತ್ರ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ 3 ಪೇಪರು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದ ನಂತರ ನಿಮಗೆ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಕೊಡ್ತಾ ಹೋಗೋದು. ಓಕೆನಾ? ಹಾಗಾಗಿ ಮಿಸ್ ಮಾಡದೆ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಫಾಲೋ ಮಾಡಿಕೊಂಡು ಓದಿ. ನಿಮಗೇನಾದರೂ ನನ್ನ ಚಾನಲಿಂದ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಿಪ್ರೇಷನ್ಸ್ನ ನೀವು ಮಾಡ್ಕೊಳ್ಬೋದು, ಬಟ್ ಚೆನ್ನಾಗಿ ಓದಿ. ಹೇಗಾದರೂ ಓದಿ, ಚೆನ್ನಾಗಿ ಓದಿ. ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಫಾಲೋ ಮಾಡಿ. 2025 ಆ್ಯನ್ಯುವಲ್ ಎಕ್ಸಾಮ್ ಆಗಿದೆಯಲ್ಲ ನಿಮ್ಮ ಸೀನಿಯರ್ಸಿಗೆ, ಆ 25-24ರ ಪೇಪರ್ಗಳನ್ನ ಮುಂಚಿತವಾಗಿ ಓದ್ಕೊಳ್ಳಿ. ವಾರ್ಷಿಕ ಪರೀಕ್ಷೆದು ಆ್ಯನ್ಯುವಲ್ ಎಕ್ಸಾಮಿಂದು ಅದು ತುಂಬ ಇಂಪಾರ್ಟೆಂಟು. ಸೊ ಇಷ್ಟು ವಿಷಯವನ್ನು ಹೇಳ್ತಾ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದಕ್ಕೆ ಉತ್ತರ ಏನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಬಹು ಆಯ್ಕೆಯ ಮೊದಲ ಪ್ರಶ್ನೆ ಮತದಾನಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಾರೆ. ನೀವು ಮತದಾನ, ಮರು ಮತದಾನ ಈ ಕಾನ್ಸೆಪ್ಟ್ ಬಗ್ಗೆ ಗಮನ ಹರಿಸಿರ್ತೀರಿ ಆಲ್ರೆಡಿ. ಸೊ ಇಲ್ಲಿ ಕೇಳಿರುವಂಥ ಪ್ರಶ್ನೆ, ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, ಮತದಾನ ಮಾಡುವಂತಹ ಸಮಯದಲ್ಲಿ ಏನೋ ಒಂದು ಸಮಸ್ಯೆಯಾಗಿ ಆ ಮತದಾನದ ಒಂದು ಪ್ರೋಸೆಸ್ಸು ನಿಂತಿರುತ್ತೆ. ಅದನ್ನು ಮರು ಮತದಾನ ಹೇಳಿ ಇನ್ನೊಮ್ಮೆ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಅವ್ರು ಕೇಳಿದ್ದಾರೆ. ಇಲ್ಲಿ ನಿಮಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ 2ನೇ ಆಯ್ಕೆ ನೋಡಿ, ಮತದಾರನು ಚುನಾವಣಾ ನಿಯಮಗಳನ್ನು ಉಲ್ಲಂಘಿಸುವುದು. ಒಬ್ಬ ಮತದಾರ ಚುನಾವಣಾ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಆಗತ್ತೆ, ಬಿಟ್ಟರೆ ಮತದಾನ ನಿಲ್ಲೋದಿಲ್ಲ. ಅದೇ ರೀತಿಯಾಗಿ ಮತದಾನದ ರಹಸ್ಯವನ್ನು ಉಲ್ಲಂಘಿಸುವುದು, ಇಲ್ಲೂ ಕೂಡ ಮತದಾನ ನಿಲ್ಲೋದಿಲ್ಲ. ಮತ ಹಾಕಲು ಮತದಾರನು ನಿರಾಕರಣೆ ಮಾಡಿದ್ದಾನೆ, ಅವನು ಬಂದೇ ಇಲ್ಲ ವೋಟ್ ಹಾಕೋಕ್ಕೆ ಅಂತ ಹೇಳಿದರೆ ಅಲ್ಲೂ ಕೂಡ ಮತದಾನ ನಿಲ್ಲಲ್ಲ. ಮತದಾನ ನಿಲ್ಲಬೇಕು ಅಂತ ಹೇಳಿದ್ರೆ ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ ಆಗಿರಬೇಕು.
ಮತಯಂತ್ರದ ನಾಶ ಆದಾಗ ಮತದಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶವನ್ನು ಏನಾದರೂ ಮಾಡಿದರೆ ಅಲ್ಲಿ ಮರು ಮತದಾನ ನಡೆಯುತ್ತೆ. ಹಾಗಾಗಿ ಮೊದಲನೇದು ಉತ್ತರ ಸರಿಯಾಗಿದೆ, ಮೊದಲ ಆಯ್ಕೆ ಸರಿಯಾಗಿದೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. 1, 2 ಸರಿಯಾಗಿದೆಯಾ? ಇಲ್ಲ. 2, 3 ಸರಿಯಾಗಿದೆಯಾ? ಇಲ್ಲ. 1, 2, 3, 4 ಸರಿಯಾಗಿದೆಯಾ? ಇಲ್ಲ. ಇಲ್ಲಿ ಸರಿಯಾಗಿರೋದು ಯಾವುದು? ಮೊದಲನೇ ಆಯ್ಕೆ ಮಾತ್ರ. ಹಾಗಾಗಿ ಬಿ ಸರಿಯಾದ ಉತ್ತರ. 1 ಮಾತ್ರ ಅಂತ ಇದೆ, ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟು 2ನೇ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು ಅಂತ ಕೇಳಿದರೆ, ವಿಶ್ವ ಪರಿಸರ ದಿನಾಚರಣೆಯನ್ನು 5ನೇ ಜೂನ್ 5ರಂದು ಆಚರಿಸಲಾಗುವುದು. ಸರಿಯಾದಂತಹ ಉತ್ತರ 5ನೇ ಜೂನ್. ಲಿಬಿಯಾದ ನಿರಂಕುಶಾಧಿಕಾರಿ ಯಾರು ಅಂತ ಕೇಳಿದರೆ, ಗೊತ್ತಿದೆ ನಿಮಗೆ, ಲಿಬಿಯಾದ ನಿರಂಕುಶಾಧಿಕಾರಿ ಮ್ಯೂಮರ್ ಗಡಾಫಿ. 4ನೇ ಪ್ರಶ್ನೆ, ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಒಂದು ಪ್ರಪಂಚದ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಯುದ್ಧವನ್ನು ನಿಲ್ಲಿಸಬೇಕು, ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನೀವು ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಓದ್ಕೊಂಡಿದ್ರೆ ಗೊತ್ತಿರುತ್ತೆ. ವಿಶ್ವಸಂಸ್ಥೆಯ ಕಾರ್ಯಗಳು ಅಥವಾ ವಿಶ್ವಸಂಸ್ಥೆಯ ಉದ್ದೇಶಗಳು, ಈ ಒಂದು ಪ್ರಶ್ನೆಯನ್ನು 5 ಅಂಕಕ್ಕೆ ಓದ್ಕೊಂಡಿರ್ತೀರಲ್ವ ಮಕ್ಕಳೇ, ಅದರಲ್ಲಿ ಈ ರೀತಿಯಾದ ಪಾಯಿಂಟ್ಸ್ಗಳನ್ನ ನಾವು ನೋಡ್ಬೋದು. ಹಾಗಾಗಿ ವಿಶ್ವಸಂಸ್ಥೆ ಸರಿಯಾದಂತಹ ಉತ್ತರ. ನೆಕ್ಸ್ಟು 5ನೇ ಪ್ರಶ್ನೆ, ಇಲ್ಲಿ ಒಪ್ಪಂದ ಹಾಗೂ ಯಾವ ವ್ಯಕ್ತಿಗಳ ನಡುವೆ ಒಪ್ಪಂದ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಆಯ್ಕೆ ಸಿ ಮಾತ್ರ ಆಗಿರುತ್ತೆ. ಕಾರಣ ಚೌವೆನ್ಲಾಯ್ ಮತ್ತು ಜವಾಹರಲಾಲ್ ನೆಹರೂರವರು ಇಬ್ಬರೂ ಸೇರಿ ಪಂಚಶೀಲ ತತ್ವಕ್ಕೆ ಸಹಿಯನ್ನು ಹಾಕಿರ್ತಾರೆ. ಹಾಗಾಗಿ ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಹೋದ ವರ್ಷದ ಮಕ್ಕಳಿಗೂ ಕೂಡ ಬಿಟ್ಟ ಸ್ಥಳ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಅದೇ ಪ್ರಶ್ನೆಗಳನ್ನ ಕೇಳಿದರು, ಸೇಮ್ ಟು ಸೇಮ್. ಒಂದು ಪ್ರಶ್ನೆನೂ ಕೂಡ ಚೇಂಜ್ ಇಲ್ಲ. ಹೊಂದಿಸಿ ಬರೆಯಿರಿ ಕೂಡ ಹಾಗೇ ಕೇಳಿದ್ದಾರೆ. ಇದು ಹೋದ ವರ್ಷದ 2024-25 ಪೇಪರು, ಓಕೆನಾ? ಇಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಕೇಳಿರೋದ್ರಲ್ಲಿ ಬ್ರ್ಯಾಕೆಟಲ್ಲೇ ಉತ್ತರವನ್ನು ಕೊಟ್ಟಿರ್ತಾರೆ. ಕೊಟ್ಟಿರುವಂತಹ ಉತ್ತರವನ್ನು ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಆ ಡ್ಯಾಶಲ್ಲಿ ಬರಿಬೇಕು. ಡ್ಯಾಶ್ ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಶಾಸನಸಭಾ ಸದಸ್ಯತ್ವವನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸ್ಪೀಕರ್ ಅಂತ ಬರೀಬೇಕು. ಅಥವಾ ನಿಮಗೇನಾದರೂ ಇಲ್ಲಿ ಉತ್ತರದಲ್ಲಿ ಸಭಾಧ್ಯಕ್ಷರು ಅಂತ ಕೊಟ್ಟಿದ್ರೆ ಅದೇ ಸರಿಯಾದ ಉತ್ತರ ಆಗಿರುತ್ತೆ. 7ನೇ ಪ್ರಶ್ನೆ, ಡ್ಯಾಶ್ ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಇಸ್ವಿ ಅಂತ ಇರೋದು ಇದು ಒಂದೇ. ಇದು ನಿಮಗೆ ಸೂಪರ್ ಆಗಿ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೂ ಕೂಡ ಕೆಲವೊಂದು ಕಾಯ್ದೆಗಳು, ಕೆಲವೊಂದು ಇಸ್ವಿಗಳನ್ನ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡು ಹೋದರೆ ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರವನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ 2002ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತು. 8ನೇ ಪ್ರಶ್ನೆ ಅಂತ ಹೇಳಿದ್ರೆ 3ನೇ ಬಿಟ್ಟ ಸ್ಥಳ ಪ್ರಶ್ನೆ, ಡ್ಯಾಶ್ ರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು ಅಂತ ಹೇಳಿ ಇದೆ ಇಲ್ಲಿ ಪ್ರಶ್ನೆ. ಮೊದಲ ಬಾರಿಗೆ ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು ಅಂತ ಹೇಳಿದ್ರೆ L.A. ಕಾಫ್ಮ್ಯಾನ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಎಂಬಲ್ಲಿ ನ್ಯಾಯಾಲಯ ಎಲ್ಲಿದೆ? ದಿ ಹೇಗ್ ಎಂಬಲ್ಲಿ ಇದೆ. CHOGMನ ನಾಯಕತ್ವವನ್ನು ಯಾವ ದೇಶ ವಹಿಸಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಂಗ್ಲೆಂಡ್. ಇದಕ್ಕೆ ಸರಿಯಾದಂತಹ ಉತ್ತರ ಇಂಗ್ಲೆಂಡ್. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಮೊದಲನೇ ವಿಭಾಗದಲ್ಲಿರುವಂತಹ ಪ್ರಶ್ನೆಗಳಿಗೆ 2ನೇ ವಿಭಾಗದ 5 ಅಥವಾ 6 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಸರಿಯಾದ ಆಯ್ಕೆಯನ್ನು ನೀವೇನು ಮಾಡಬೇಕು? ಹೊಂದಿಸಿ ಬರೀಬೇಕು. 6 ಆಯ್ಕೆಗಳಿದ್ದಲ್ಲಿ 1 ತಪ್ಪಾಗಿರುತ್ತೆ. ಉಳಿದ 5 ಆಯ್ಕೆಗಳು ಸರಿಯಾಗಿ ನೀವು ಹೊಂದಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಬೌಂಡರಿ ಕಮಿಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಮಸ್ಸೂರಿ. ಭಯೋತ್ಪಾದನೆ ಎಂಬ ಪದ ಯಾವ ಮೂಲ ಪದದಿಂದ ಬಂದಿದೆ? ಟೆರೆರೆ. 24ನೇ ಅಕ್ಟೋಬರ್ 1945 ವಿಶ್ವಸಂಸ್ಥೆ. ಮೂಕನಾಯಕ ಪತ್ರಿಕೆಯನ್ನು ಆರಂಭ ಮಾಡಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್.
ಓಕೆನಾ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಇಲ್ಲಿ 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. 5ಕ್ಕೆ 5 ಪ್ರಶ್ನೆಗಳಿಗೂ ಉತ್ತರವನ್ನು ಬರಿಬೇಕು. ಮೊದಲ ಪ್ರಶ್ನೆ, ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಲು ಭಾರತ ಸೇನೆಯು ನಡೆಸಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯುತ್ತಾರೆ. 1 ಅಂಕದ 2ನೇ ಪ್ರಶ್ನೆ, ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭ ಮಾಡಿದರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅಲ್ಲೇ ಸುತ್ತಮುತ್ತ ಇರುವಂತಹ ಪರಿಸರವಾದಿಗಳು ಶುರು ಮಾಡಿದ್ದು. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಪಶ್ಚಿಮ ಘಟ್ಟ ಚಳುವಳಿಯನ್ನು ಪರಿಸರವಾದಿಗಳು ಪ್ರಾರಂಭಿಸಿದರು ಅಂತ ಬರೀರಿ. 1 ಅಂಕದ 3ನೇ ಪ್ರಶ್ನೆ, ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ ಜಿಲ್ಲಾಧಿಕಾರಿ. LACಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್, ನೀವು ವಾಸ್ತವ ನಿಯಂತ್ರಣ ರೇಖೆ ಅಂತ ಬರಿಬೇಕು. ಬಂಗಬಂಧು ಎಂದು ಯಾರನ್ನು ಕರೆಯುವರು ಅಂತ ಪ್ರಶ್ನೆಯನ್ನು ಕೇಳಿದರೆ ಬಂಗಬಂಧು ಅಂತ ಕರೆಯೋದು ಯಾರನ್ನ? ಶೇಖ್ ಮುಜಿಬುರ್ ರೆಹಮಾನ್. ಶೇಖ್ ಮುಜಿಬುರ್ ರೆಹಮಾನ್. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ಭಾಗ ಬಿಯಲ್ಲಿ ಟೋಟಲ್ ಆಗಿ ಕೇಳಿರುವಂತಹ ಪ್ರಶ್ನೆಗಳು 8. ಇದರಲ್ಲಿ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳ ಎಲ್ಲ 2 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದ್ರ ಜೊತೆಗೆ 3 ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಸಾಕು 2 ಅಂಕಕ್ಕೆ. ಮುಂದಿನ ದಿನಗಳಲ್ಲಿ ರಾಜ್ಯಶಾಸ್ತ್ರದಲ್ಲಿ ಓದಬೇಕಾದ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೊಡ್ತೀನಿ. ಈಗಾಗಲೇ ನಿಮ್ಮ ಸೀನಿಯರ್ಸಿಗೆ ಕೊಟ್ಟಿರುವಂತಹ ವೀಡಿಯೋಸ್ಗಳಿದೆ, ಅದನ್ನು ಕೂಡ ವಾಚ್ ಮಾಡಬಹುದು. ಒಂದು 2 ರಿಂದ 3 ಪ್ರಶ್ನೆಗಳೇನಾದರೂ ವ್ಯತ್ಯಾಸ ಆಗಿದ್ದಲ್ಲಿ ಪುನಃ ಒಮ್ಮೆ ನಾನು ಅದನ್ನು ಏನು ಮಾಡ್ತೀನಿ, ಕ್ಲಾಸ್ ಮಾಡಿ ಹಾಕಿರ್ತೀನಿ ನಿಮಗೆ, ಓಕೆನಾ. ಇಲ್ಲಿ 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಕೇಳಿರುವಂಥದ್ದು, ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು? ಚುನಾವಣೆಗಳಲ್ಲಿ ಕಪ್ಪು ಹಣದ ಹಾವಳಿಯನ್ನು ತಡೆದು ದಕ್ಷ ಮತ್ತು ಪ್ರಾಮಾಣಿಕ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಮಾಡಲು ಸ್ಪರ್ಧಿಸಿದ ಅಭ್ಯರ್ಥಿಗಳ ಚುನಾವಣಾ ವೆಚ್ಚವನ್ನು ಸರ್ಕಾರವೇ ಭರಿಸುವುದನ್ನು ರಾಜ್ಯವೇ ಚುನಾವಣಾ ವೆಚ್ಚ ಭರಿಸುವುದು ಎನ್ನುತ್ತೇವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ಕೇಳಿರುವಂಥದ್ದು, ಕೇಂದ್ರ ಸೇವೆಗಳ ಯಾವುದಾದರೂ 2 ಸೇವೆಗಳನ್ನು ತಿಳಿಸಿ ಅಂತ ಕೇಳಿದರೆ ಯಾವುದಾದ್ರೂ 2 ಸೇವೆಯನ್ನು ಬರೆದ್ರೆ ಸಾಕು. ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ರಕ್ಷಣಾ ಸೇವೆ, ಭಾರತೀಯ ಕಂದಾಯ ಸೇವೆ. 2 ಅಂಕದ ಮುಂದಿನ ಪ್ರಶ್ನೆ, ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರನ್ನು ಅವರ ದುರ್ನಡತೆಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟಿನ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅವರನ್ನು ಸದಸ್ಯತ್ವದಿಂದ ವಜಾಗೊಳಿಸಬಹುದು ಅಂತ ಬರೀರಿ. ಮುಂದಿನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ರವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ. ಬಹುಮುಖ್ಯವಾದ ಪ್ರಶ್ನೆ. ಶಿಕ್ಷಣ, ಸಂಘಟನೆ, ಹೋರಾಟ. ನೆಕ್ಸ್ಟು ಇಲ್ಲೊಂದು ಕೆಳಗಡೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅಂತ. ಇಲ್ಲಿ ಕೊಟ್ಟಿರುವಂತಹ ಕಡ್ಡಾಯ ಶಿಕ್ಷಣದ ಈ ಚಿತ್ರವನ್ನು ಉದ್ದೇಶಿಸಿ ನೀವು ಉತ್ತರವನ್ನು ಬರಿಬೇಕು. ಇಲ್ಲಿ ಉತ್ತರವನ್ನು ಬರೆಯುವಾಗ 2 ಅಂಕಕ್ಕೆ ಇಷ್ಟು ಉತ್ತರವನ್ನು ಬರೀಲೇಬೇಕು. ಸರ್ಕಾರ ನೂತನವಾಗಿ ಜಾರಿಗೆ ತಂದ ಯೋಜನೆಯಾಗಿದ್ದು ಕಡ್ಡಾಯ ಶಿಕ್ಷಣವು, ಈ ರೀತಿಯಾಗಿ ಬರೀರಿ, ಕಡ್ಡಾಯ ಶಿಕ್ಷಣವು ಸರ್ಕಾರ ನೂತನವಾಗಿ ಜಾರಿಗೆ ತಂದ ಯೋಜನೆಯಾಗಿದ್ದು ಕನಿಷ್ಠ 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳು ಶಿಕ್ಷಣ ಪಡೆಯಲೇಬೇಕು ಎಂಬುದು ಸರ್ಕಾರದ ನೀತಿಯಾಗಿದೆ. ಇದನ್ನೇ ಕಡ್ಡಾಯ ಶಿಕ್ಷಣ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, NDA ಮೈತ್ರಿಕೂಟದ ಯಾವುದಾದರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ ಅಂತ ಕೇಳಿದರೆ ರಾಜಕೀಯ ಪಕ್ಷಗಳು ಶಿವಸೇನೆ, ಅಕಾಲಿದಳ, ತೆಲುಗುದೇಶಂ. ಶಿವಸೇನೆ, ಅಕಾಲಿದಳ, ತೆಲುಗುದೇಶಂ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂಬುದು ಸಮಸ್ಯೆಯನ್ನು ಸುಧಾರಿಸಬಲ್ಲ ಒಂದು ವಿಜ್ಞಾನವಲ್ಲ. ಇದೊಂದು ಉತ್ತಮವಾದಂತಹ ಸಮಸ್ಯೆಗಳ ಪರಿಹಾರ ಮಾಡಬಲ್ಲ ಉದ್ದೇಶ ಮತ್ತು ಕ್ರಮಬದ್ಧ ಸಿದ್ಧಾಂತವಾಗಿದೆ. ಮುಂದಿನ ಪ್ರಶ್ನೆ, ಕೊನೆ ಪ್ರಶ್ನೆ 2 ಅಂಕದ್ದು, ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ 2 ಅಂಕಕ್ಕೆ ನೀವು ಇಷ್ಟೇ ಆನ್ಸರ್ನ ಬರೆದರೆ ಸಾಕಾಗತ್ತೆ. ಪೆರಿಸ್ಟ್ರೋಯಿಕ್ ಅಂತ ಹೇಳಿದರೆ ಪುನರ್ರಚನೆ, ಗ್ಲಾಸ್ನಾಸ್ಟ್ ಅಂತ ಹೇಳಿದ್ರೆ ಮುಕ್ತತೆ. ಬೇಕಾದರೆ ನೀವು ಇದಕ್ಕೆ ಒಂದು ಲೈನನ್ನು ಸೇರಿಸ್ಕೊಳ್ಳಿ. 1985ರಲ್ಲಿ ಸೋವಿಯತ್ ಅಧ್ಯಕ್ಷರಾಗಿದ್ದಂತಹ ಮಿಖಾಯಿಲ್ ಗೋರ್ಬಚೇವ್ ರವರು ಜಾರಿಗೆ ತಂದಂತಹ ಆರ್ಥಿಕ ಮತ್ತು ರಾಜಕೀಯ ಸುಧಾರಣೆಗಳನ್ನು ನಾವು ಪೆರಿಸ್ಟ್ರೋಯಿಕ್, ಗ್ಲಾಸ್ನಾಸ್ಟ್ ಅಂತ ಕರಿತೀವಿ. ಸೊ ಅಷ್ಟು ನೆನಪಿದ್ರೆ ಅದನ್ನು ಬರೀರಿ. ಇಲ್ಲ ಅಂತ ಹೇಳಿದ್ರೆ ಪೆರಿಸ್ಟ್ರೋಯಿಕ್ ಅಂತ ಹೇಳಿದ್ರೆ ಪುನರ್ರಚನೆ, ಗ್ಲಾಸ್ನಾಸ್ಟ್ ಅಂತ ಹೇಳಿದ್ರೆ ಮುಕ್ತತೆ. ನೆಕ್ಸ್ಟು 5 ಅಂಕದ ಪ್ರಶ್ನೆಗಳು. 5 ಅಂಕ ಹಾಗೂ 10 ಅಂಕದ ಪ್ರಶ್ನೆಗಳಿಗೆ ಉತ್ತರ
ಉತ್ತರವನ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಕಾರಣ ಈಗಾಗಲೇ ಯಾರಿಗೆ ಉತ್ತರ ಬೇಕು ಅವರಿಗೆ ಹೋದ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲೇ ನಾನು ಹೇಳಿಬಿಟ್ಟಿದ್ದೀನಿ ನೋಡಿ. ಸೇಮ್ ಟು ಸೇಮ್ ಕ್ವಶನು, ಯಾವುದೇ ರೀತಿ ಕ್ವಶನ್ ಚೇಂಜ್ ಇಲ್ಲ. 25 ಜುನಾಗಢ ಹೈದರಾಬಾದ್ ವಿಲೀನದ ಬಗ್ಗೆ ಇದೆ, 26 ರಾಜ್ಯಗಳ ಪುನರ್ರಚನೆ ಬಗ್ಗೆನೇ ಇದೆ, ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು ಇದೆ, ಅವೈಜ್ಞಾನಿಕ ಭೂಸ್ವಾಧೀನ ಇದೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳಿದೆ, ಅಸ್ಮಿತೆ ರಾಜಕಾರಣ ಇದೆ. ಸೇಮ್ ಟು ಸೇಮ್ ಇದೆ, ಒಂದು ಪ್ರಶ್ನೆನೂ ಕೂಡ ಚೇಂಜಸ್ ಇಲ್ಲ. ಹಾಗಾಗಿ ಈ ಹಿಂದೆ ನಿಮ್ಮ ಸೀನಿಯರ್ಸಿಗೆ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳಲ್ಲಿ 5 ಅಂಕದ ಉತ್ತರಗಳು ನಿಮಗೆ ಸಿಕ್ಕೇ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 3ಕ್ಕೆ 1 ಅಂಕದ್ದು 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ಕಡೆ ಹೇಳ್ಕೊಂಡ್ಬಿಟ್ಟು ನಂತರ 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ ಅಲ್ವಾ? ಸೊ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ ರಾಜ್ಯಶಾಸ್ತ್ರ ಓದೋದಕ್ಕೆ ಕಷ್ಟ ಆಗಲ್ಲ. ಕಾರಣ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಓದ್ಕೊಳ್ಬೇಕು ಅನ್ನುವಂತಹ ಐಡಿಯಾಗಳು ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ನೀವು 3 ವರ್ಷದೊಂದು ಪೇಪರ್ ನೋಡಿಕೊಂಡು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಎಕ್ಸಾಮ್ ಏನು ಕಷ್ಟ ಇರಲ್ಲ, ಬಟ್ ನಿಮ್ಮ ಪ್ರಯತ್ನ ಚೆನ್ನಾಗಿರಬೇಕು. ಹಾಗಾಗಿ ಕಂಟಿನ್ಯೂಸ್ ಆಗಿ ಓದ್ಕೊಳ್ಳಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಕಮೆಂಟನ್ನು ನಾನು ಅಬ್ಸರ್ವ್ ಮಾಡಿರ್ತೀನಿ. ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ ನನಗೆ 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬೇಕು, ಎಲ್ಲರ ಹತ್ರನೂ ಕೂಡ ಸೋರ್ಸ್ ಇರಲ್ಲ ಅನ್ನೋ ಕಾರಣಕ್ಕೆ ಆದಷ್ಟು ಈ ಹಿಂದೆ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳಲ್ಲಿ ಸಿಗುತ್ತೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ. ಓಕೆನಾ? ನೋಡಿ 2024-25ನೇ ಸಾಲಿನ ರಾಜ್ಯಶಾಸ್ತ್ರ ಪ್ಲೇಲಿಸ್ಟಿಗೆ ಹೋಗಿ ಅದರಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ಸಿಗುತ್ತೆ. ಎಕ್ಸಾಮಿಗೆ ಪ್ರಿಪೇರ್ ಮಾಡಿರುವಂತಹ ಅಷ್ಟು ವೀಡಿಯೋಸ್ಗಳು ಅದರಲ್ಲಿ ಇದೆ. ಬಹುಮುಖ್ಯವಾಗಿ 2 ಅಂಕದ ಯಾವುದು ಓದ್ಕೊಳ್ಬೇಕು, 5 ಅಂಕದ ಪ್ರಶ್ನೆ, 10 ಅಂಕದ್ದು ಎಲ್ಲವೂ ಡೀಟೇಲ್ ಆಗಿದೆ ವೀಡಿಯೋಸು. ಈ ವರ್ಷ ಇನ್ನು ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ಟೈಮ್ ತುಂಬ ತಗೊಳುತ್ತೆ. ಹೋದ ವರ್ಷದ ವೀಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಸ್ವಲ್ಪ ಆರೋಗ್ಯ ಹಾಳಾಗಿರೋದ್ರಿಂದ ನನಗೆ ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಪ್ರಯತ್ನಪಟ್ಟು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇರ್ಬೋದು ನಿಮಗೆ, ಅಥವಾ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ವಲ್ಪ ನಾನು ಟೈಮ್ ತೊಗೊಳ್ತಾ ಇದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ. ಆದಷ್ಟು ಬೇಗ ರಿಮೈನಿಂಗ್ ಸಬ್ಜೆಕ್ಟ್ಸ್ಗಳೇನಿದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ. ಓಕೆನಾ? ಆಲ್ ದ ಬೆಸ್ಟ್. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.